ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು 2 hours ಒಳಗೆ ಆಗೋಗ್ಬಿಡುತ್ತೆ ಡಿಸೈನು. ತುಂಬ ಈಸಿ ಡಿಸೈನು. ಇದು ಸೆಲ್ಫ್ ಕಲರ್ ಸ್ಯಾರಿ. ಸೊ ಸೇಮ್ ಕಲರು ನಾನು ಡಿಸೈನ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಗೋಲ್ಡ್ ತೊಗೊಂಡ್ರೆ ಸರಿಯಾಗಿ ಕರೆಕ್ಟ್ ಮ್ಯಾಚ್ ಇರೋ ಗೋಲ್ಡ್ ತೊಗೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಸ್ಯಾರಿ ಕಲರ್ ತೊಗೊಳ್ಳಿ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬೀಟ್ಸ್ ಹಾಕ್ತೀವಿ ಅಲ್ವಾ, ಹೈಲೈಟಾಗಿ ಕಾಣುತ್ತೆ. ಸೊ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. ಸ್ಟಾರ್ಟಿಂಗು ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಿಂಗಲ್ ಸ್ಟೆಪ್ ಅಂದರೆ ನೀವು 7 ದಾರ ತೊಗೊಂಡ್ರು ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ಸ್ಟಿಫಾಗಿ ಥಿಕ್ನೆಸ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸೊ ಇನ್ನು 1 ಟೈಮ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶೆ ಮತ್ತು ನಾರ್ಮಲ್ ಬೇಸಿಕ್ ಡಿಸೈನ್ ಆಯಿತು. ಬೇಸಿಕ್ ಸ್ಟೆಪ್ಪಲ್ಲೇ ಹಾಕ್ಬೋದು. ಬಿಗಿನರ್ಸ್ ಕೂಡ ಡಿಸೈನ ಚೂಸ್ ಮಾಡ್ಬೋದು. ಸೊ ನಾನಿಲ್ಲಿ 3 ಚೈನ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 3 ಅಥವಾ 4, 3 ಅಥವಾ 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಲಾಕ್ ಮಾಡಿ. ಅದು ಗ್ಯಾಪ್ಗೆ ನಿಮಗೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇವನ್ ಕುಚ್ಚು ಕಟ್ಟಬೇಕಂದ್ರೆ ನಿಮಗೆ 3 ಚೈನ್ ಬೇಕಾ, 4 ಬೇಕಾ, ಇವನ್ 5 ಕೂಡ ಹಾಕ್ಕೋಬೋದು. ಸೊ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಿಗ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಮತ್ತು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಒಂದು ಬಿಗ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ದರೆ ಹಾಕ್ಕೋಬೋದು, ಹೈಲೈಟಾಗಿ ಕಾಣುತ್ತೆ. ಸೊ ಈ ಬಿಗ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ನಾನು ಈ ಸೈಡ್ ಕೂಡ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದೆ ಅಲ್ವಾ, ಕುಚ್ಚು ಕಟ್ಟೋದಿದ್ದರೆ ಅಥವಾ ಗ್ಯಾಪ್ಗೋಸ್ಕರ ಇದು ಚೈನ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ರೆಡ್ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು, ಜಾಸ್ತಿ ಕೂಡ ಹಾಕ್ಕೋಬೋದು. ಸೊ ಇವಾಗ ಸಿಂಗಲ್ ಕ್ರೋಶಸ್ನ ಹಾಕೋತಾ ಇದ್ದೀನಿ. ನಾನು 3 ಚೈನ್ ಹಾಕಿ ಲಾಕ್ ಮಾಡಿದೆ ಅಲ್ಲ, ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಲಾಕ್ ಮಾಡಿದೆ, ಬೀಡ್ ಆಯಿತು, ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದೆ. ಇವಾಗ 5 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 3 ಚೈನ್, 1 ಬೀಡು, 3 ಚೈನ್ ಹಾಕಿದೆ. ಅಲ್ಲಿ ಬೇಕಂದರೆ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ತೋರಿಸ್ತಾ ಇರೋದು ವಿತೌಟ್ ಕುಚ್ಚು ಡಿಸೈನು. ಸೊ ಬರೀ ಡಿಸೈನ್ ಮಾತ್ರ ಹಾಕ್ತಾಯಿದ್ದೀನಿ, ಕುಚ್ಚಿಲ್ದಿರ. ಸೊ ಬಾರ್ಡರ್ ಥರ ಇಲ್ಲಿ 5 ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ರಿಂಗ್ ಬೀಡ್ಸ್ನ ತೊಗೊಳ್ಳೋಣ ನಾವು. 3 ಚೈನ್, 1 ಬೀಡ್ ಮತ್ತು 3 ಚೈನ್ ಹಾಕಿ 5 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ನೀಡಲ್ ಹಾಗೆ ಇರಲಿ. ಇವಾಗ ರಿಂಗ್ ಬೀಡ್ಸ್ನ ತೊಗೊಳ್ಳೋಣ. ನೀಡಲ್ ಹಾಗೆ ಇರಲಿ, ದಾರ ಹಾಗೆ ಇರಲಿ. ದಾರದೊಳಗಡೆ ನೀಡಲ್ನ ಹಾಗೆ ಇಟ್ಕೊಂಡು ರಿಂಗ್ ಬೀಡ್ಸ್ ಮಾತ್ರ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು, ಸೊ ನೀಡಲ್ನ ಅದರೊಳಗಡೆ ಹಾಕಬೇಕು. ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಇವಾಗ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ ಆಗುತ್ತೆ ಅಲ್ವಾ. ಮತ್ತು ದಾರನ ಮೇಲೆ ಮಾಡಿ ಇವಾಗ ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೊಂದೇ ಬೀಡ್, ಸಿಂಗಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತು ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡಿ ಸಿಂಗಲ್ ಕ್ರೋಶೆ. ತುಂಬ ಈಸಿ ಫ್ರೆಂಡ್ಸ್ ಡಿಸೈನು. ಬರೀ ರಿಂಗ್ ಬೀಡಲ್ಲಿ ಈ ಥರ ಕವರ್ ಮಾಡ್ಕೊಂಡು ಹೋಗೋದು ಮತ್ತು ಸಿಂಗಲ್ ಕ್ರೋಶೆ ಅಷ್ಟೇ ಹಾಕೋದು. ಡಿಸೈನ್ ತುಂಬ ಈಸಿ ಇದೆ, ಬೇಗ ಕೂಡ ಆಗೋಗುತ್ತೆ. ಲುಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ದಾರ ಬೇಳೆ ಮಾಡಿ 1 ಬೀಡನ್ನ ಇನ್ಸೆಟ್ ಮಾಡಿ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಆವಾಗ ನಮಗೆ ರಿಂಗು ಕೂಡ ಕವರ್ ಆಗುತ್ತೆ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಬೇಕು, ಬೀಡನ್ನ ಆ್ಯಡ್ ಮಾಡಬೇಕು. ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಫ್ರೆಂಡ್ಸ್ ಬರೀ ಸಿಂಗಲ್ ಕ್ರೋಶೆ ಕೂಡ, ಇಲ್ಲಾಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ನ ರಿಂಗ್ ಒಳಗಡೆ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಆದಷ್ಟು ಹತ್ರ ಮಾಡಿ, ರಿಂಗ್ ಕಾಣಿಸೋದು ಬೇಡ ನಮಗೆ. ಸೊ ಬರೀ ಥ್ರೆಡ್ ಕಲರ್ ಕಾಣಿಸ್ಬೇಕು, ವಿತ್ ಬೀಡ್ ಕಾಣಿಸ್ಬೇಕು. ಸೊ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಒಂದೇ ಸತಿ ನೀಡಲ್ಗೆ ಫ್ರೆಂಡ್ಸ್ 2 ದಾರ, 2 ಬೀಡ್ಸು, 3 ಬೀಡ್ಸ್ ತೊಗೊಳ್ಳಿ. ಸೊ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋದು. ನಾನಿಲ್ಲಿ 1 ರಿಂಗಿಗೆ 11 ಬೀಡ್ಸ್ನ ಹಾಕಿದ್ದೀನಿ. ಸೊ 11 ಬೀಡ್ಸು ಹಾಕಿ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್. ಇನ್ನೂ 1 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಬೇಕಂದರೆ ಮಾಡ್ಕೋಬೋದು, ರಿಂಗ್ ಸ್ಪೇಸ್ ಇದ್ದರೆ. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಸ್ಯಾರಿ ಕೂಡ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡಿ ಕೂಡ 1 ಟೈಮ್ ಸೀರೆಗೆ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಆದಷ್ಟು ಟೈಟ್ ಮಾಡಿಬಿಡಿ. ಒಂದು ಸ್ವಲ್ಪ ಈಸಿಯಾಗಿ, ಸ್ಟಾರ್ಟಿಂಗು ಕೂಡ ಟೈಟ್ ಮಾಡಬಾರ್ದು ಸಿಂಗಲ್ ಕ್ರೋಶಸ್ನ. ಇವಾಗ ಎಂಡ್ ಮಾಡಿದಾಗಲೂ ಟೈಟ್ ಮಾಡಬಾರ್ದು, ಯಾಕಂದರೆ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಈಸಿಯಾಗಿ ಬಿಡಿ. ಆವಾಗ ರಿಂಗು ಕೂಡ ನಮಗೆ ರೊಟೇಟ್ ಆಗುತ್ತೆ, ಟ್ವಿಸ್ಟ್ ಆಗೋದಿಲ್ಲ. ಸೊ ಸ್ಟ್ರೇಟಾಗಿ ಆರಾಮಾಗಿರುತ್ತೆ. ಇಲ್ಲಾಂದರೆ ಟ್ವಿಸ್ಟ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈವನ್ ಟ್ವಿಸ್ಟ್ ಆದರೂ ನೀವೇನು ಮಾಡ್ತೀರಾ ಅಂದರೆ
ಟೈಟ್ ಮಾಡಿದ್ರೆ ಟ್ವಿಸ್ಟ್ ಆಗುತ್ತೆ ಅಲ್ವಾ, ನೋಡಿ ಈ ಥರ ಟ್ವಿಸ್ಟ್ ಆಗಿಬಿಡುತ್ತೆ. ಈ ಥರ ಅಡ್ಜಸ್ಟ್ ಮಾಡಿ ರಿಂಗನ್ನ ಸ್ವಲ್ಪ ಆ ಸೈಡ್ ಈ ಸೈಡ್ ರೊಟೇಟ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಫೋಲ್ಡ್ ಮಾಡ್ತೀರಲ್ವ ಸಾರಿ, ಅವಾಗ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ರಿಂಗನ್ನ ಸಾರಿಗೆ ಸಿಂಗಲ್ ಕ್ರೋಶೆಯಿಂದ ಅಟ್ಯಾಚ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶಸ್ನ ಕಂಟಿನ್ಯೂ ಮಾಡಿದ್ದೀನಿ. 5 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ 5 ಸಿಂಗಲ್ ಕ್ರೋಶೆ ಮಾಡಿ, ಸೊ 5 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತು ಚೈನ್ಸ್ ಹಾಕೋತೀನಿ. ಇಲ್ಲಿ 3 ಚೈನ್ಸ್, 3 ಅಥವಾ 4 ಕುಚ್ಚು ಕಟ್ಟಂಗಿದ್ರೆ ಈ ಪ್ಲೇಸಲ್ಲಿ ಕುಚ್ಚು ಕಟ್ಕೋಬೋದು ನೀವು. ಈವನ್ 1 ಕುಚ್ಚಾದ್ರೂ ಕಟ್ಬೋದು, ಇಲ್ಲ ಬೀಡನ್ನ ಹಾಕಿ ಆ ಸೈಡ್ ಈ ಸೈಡ್ ಪ್ಲೇಸ್ ಬಿಟ್ಟಿದ್ದೀನಿ ಅಲ್ಲ, ಅಲ್ಲೂ ಕೂಡ 2 ಕುಚ್ಚಾದ್ರೂ ಕಟ್ಕೋಬೋದು. ಸೊ ನಿಮಗೆ ಯಾವ ಥರ ಅನಿಸುತ್ತೆ ಫ್ರೆಂಡ್ಸ್, ನಿಮ್ಮ ವಿಷಯ ಯಾವುದು ಅದೇ ಥರ ನೀವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಕುಚ್ಚು ಕಟ್ಕೊಳ್ತಾ ಇಲ್ಲ, ವಿತೌಟ್ ಕುಚ್ಚು ಡಿಸೈನ್ ಇದು. ಮತ್ತು 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇವಾಗ 5 ಸಿಂಗಲ್ ಕ್ರೋಶೆ, 5 ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ರಿಂಗ್ ಬೀಡನ್ನ ಅಟ್ಯಾಚ್ ಮಾಡ್ತೀನಿ. 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಈ ಥರ ರಿಂಗ್ ಬೀಡನ್ನ ಇಟ್ಕೊಂಡು ನಾರ್ಮಲಾಗಿ ಸಿಂಗಲ್ ಕ್ರೋಶೆ ಮಾಡಿ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಆದ ತಕ್ಷಣ ಬೀಡ್ಸ್ನ ಯೂಸ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನೀರಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಯಾರಿಗೆ ಬೀಡ್ಸ್ ಇಷ್ಟ ಆಗಲ್ಲ ರಿಂಗ್ ಬೀಡ್ ಸೈಡಲ್ಲಿ ರೌಂಡ್ ಫುಲ್ಲು, ನೀವು ಬೇಕಂದರೆ ಬರೀ ಸಿಂಗಲ್ ಕ್ರೋಶೆ ಅಥವಾ ಹಾಫ್ ಡಬಲ್ ಕ್ರೋಶೆ, ಇಲ್ಲಿ ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಸೊ ಇಷ್ಟ ಆದಮೇಲೆ ಮತ್ತೆ ಅಲ್ಲಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ನಾರ್ಮಲ್ ಕಂಪ್ಲೀಟ್ ಮಾಡೋದು ಡೈರೆಕ್ಟ್ ಸಾರಿಗೆ ಲಾಕ್ ಮಾಡಿಬಿಟ್ಟು 5 ಸಿಂಗಲ್ ಕ್ರೋಶೆ ಮತ್ತು 3 ಅಥವಾ 4 ಚೈನು ಬೀಡ್ ಹಾಕಿದ್ದೀನಿ. ಸೊ ಯಾರಿಗೆ ಕುಚ್ಚು ಬೇಕಿದ್ದವರು ಬೀಡನ್ನ ಸ್ಕಿಪ್ ಮಾಡಿ ಕುಚ್ಚು ಕಟ್ಕೋಬೋದು, ಇಲ್ಲ ಬೀಡ್ ಆ ಸೈಡ್ ಈ ಸೈಡ್ ಕೂಡ ನೀವು ಕುಚ್ಚು ಕಟ್ಕೋಬೋದು. ರಿಂಗ್ ಬೀಡ್ ಮಾತ್ರ ಈ ಥರ ಇರುತ್ತೆ. ನಾನು ಜಸ್ಟ್ ಹೀಗೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದೀನಿ. ಸ್ಯಾರಿ ಫುಲ್ಲು ಸ್ಟಿಫಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಟ್ವಿಸ್ಟ್ ಅನಿಸಿದ್ರೆ ನಿಮಗೆ ಜಸ್ಟ್ ಆ ರಿಂಗನ್ನು ಆ ಸೈಡ್ ಈ ಸೈಡ್ ರೊಟೇಟ್ ಮಾಡಿ ಸೆಟ್ ಮಾಡಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಇದೆ ಡಿಸೈನು, ತುಂಬ ಸಿಂಪಲ್ಲು ರೆಗ್ಯುಲರ್ ಡಿಸೈನ್ ಫ್ರೆಂಡ್ಸ್. ಈ ಥರದ್ದು ತುಂಬ ಹಿಂದೆ ಬ್ಯಾಕಲ್ಲಿ ತೋರಿಸಿದೆ, ತುಂಬ ವರ್ಷ ಆಯ್ತು ಅಂದ್ಬಿಟ್ಟು ಮತ್ತೆ ಹಾಕಿದ್ದೀನಿ. ಬಿಗಿನರ್ಗೆ ಯೂಸ್ ಆಗುತ್ತೆ, ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಸೊ ಜಸ್ಟ್ ಇದೇ ಥರ ಫುಲ್ ಸ್ಯಾರಿಗೆ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡ್ಬೋದು ನೀವು. ನಾನು ವಿತೌಟ್ ಕುಚ್ಚು ಡಿಸೈನು ಈ ಥರ ಮಾಡಿದ್ದೀನಿ. ಬೇಕಂದರೆ ಆ ಬಿಗ್ ಬೀಡ್ ಏನಿದೆ ಅದನ್ನು ರೀಪ್ಲೇಸ್ ಮಾಡಿ ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್, ನಿಮ್ಮ ವಿಷಯ ಯಾವ ಥರ ಆದರೂ ಮಾಡ್ಕೋಬೋದು. ಈ ಡಿಸೈನ್ ಅಂತೂ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಇವನ್ ಬಾರ್ಡರಲ್ಲಿ ಅಬ್ಸರ್ವ್ ಮಾಡಿ, ಸೊ ಬಾರ್ಡ್ರಲ್ಲಿ ಕೂಡ ನಿಮಗೆ ಸರ್ಕಲ್ಸ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಬಾರ್ಡರಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಕೂಡ ಸರ್ಕಲ್ಸ್ ಇದೆ. ಸೊ ರಿಂಗ್ ಬೀಡ್ಸ್ಗೆ ತುಂಬ ಮ್ಯಾಚ್ ಆಗುತ್ತೆ. ಸೊ ಈ ಥರ ಬೂಟೀಸು ಥರ ಬಾರ್ಡರಲ್ಲಿರೋ ಡಿಸೈನು ನೀವು ಬೇಕಂದರೆ ಚೆಕ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್. ಬೀಡ್ಸ್ ಬೇಕಂದರೆ ಸೊ ಫ್ಲೀಟ್ಸ್ ಮಾಡಿದಾಗ ನಮಗೆ ಡಿಸೈನು ಸ್ಯಾರಿ ಫ್ಲೀಟ್ಸ್ ಮಾಡ್ತೀವಿ ಅಲ್ವಾ, ಫ್ಲೀಟ್ಸ್ ಮಾಡಿಕೊಂಡಾಗ ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ಪ್ಲೇಸ್ ಡಿಪೆಂಡ್ ಆಗುತ್ತೆ, ಮಾಡ್ಕೋಬೋದು. ಇವನ್ 350ಗೂ ಮಾಡ್ತಾರೆ. ಸೊ ನೋಡ್ಕೊಳ್ಳಿ, ಪ್ಲೇಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಸ್ ಇಟ್ ಈಸ್ ಹೀಗೆ ಹಾಕ್ಕೊಳ್ಳಿ. ಕಂಪ್ಲೀಟ್ ಆದಮೇಲಂತೂ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ ರೀತಿ ಕಾಣಿಸುತ್ತೆ. ನಾವು ಯಾವಾಗಲೂ ಡೋನಟ್ ಯೂಸ್ ಮಾಡ್ತೀವಿ ಅಲ್ವ ಫ್ರೆಂಡ್ಸ್, ಅದ್ರ ಬದಲು ಇದನ್ನು ಕೂಡ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.